ಕೇವಲ ಓಟ್ ಹಾಕಿಸ್ಕೊಳ್ಳೋಕೋಸ್ಕರ ರೈತರೇ ನಮ್ ದೇಶದ ಬೆನ್ನೆಲುಬು ಅಂತ ಭಾಷಣ ಬಿಗಿಯೋ ಈ ರಾಜಕಾರಣಿಗಳ ಮಾತಲ್ಲಿ ನಿಜವಾಗ್ಲೂ ನಿಯತ್ತಿದ್ರೆ ಒಂದ್ ವಾರದಿಂದ ನಮ್ ರೈತರುಗಳು ಈ ತರ ಬೀದಿಗೆ ಬಂದು ಹೋರಾಟ ಮಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಸದ್ಯಕ್ಕೆ ಹೋರಾಟ ನಡೀತಿರೋದು ಕಬ್ಬಿನ ಬೆಲೆಗೋಸ್ಕರ ಅಷ್ಟೇ. ಆದ್ರೆ ನಿಜವಾಗ್ಲೂ ಹೋರಾಟ ನಡಿಬೇಕಾಗಿರೋದು ರೈತ ಬೆಳೆಯೋ ಪ್ರತಿಯೊಂದು ಬೆಳೆಗೂ ಕೂಡ ನ್ಯಾಯವಾದ ಬೆಲೆ ಸಿಗ್ಬೇಕು ಅಂತ. ಅಲ್ಲ ಗುರು, ಮೈ ಮೇಲೆ ಹಾಕೊಂಡ್ ಶೋಕಿ ಮಾಡೋ ಚಿನ್ನಕ್ಕೆ ದಿನದಿಂದ ದಿನಕ್ಕೆ ಸಾವಿರಾನುಗಟ್ಲೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಏನ್ ಚಿನ್ನ ತಿನ್ ಬದುಕಾಗುತ್ತಾ? ತಿನ್ಬೇಕಾಗಿರೋದು ರೈತರು ಬೆಳೆದಿರೋ ಅನ್ನನಲ್ವಾ? ಕಾಲ್ಗಾಕಳ ಚಪ್ಪಲಿಗೆ ಇಷ್ಟು ಫಿಕ್ಸ್ಡ್ ರೇಟ್ ಅಂತ ಇರ್ಬೇಕಿದ್ರೆ ಎಲ್ರು ಬದುಕಬೇಕಾಗಿರೋ ರೈತರು ಬೆಳೆಗಳಿಗೆ ಏನಕ್ಕಿಲ್ಲ? ಡಿ ಬಾಸ್ ಒಂದ್ ಮಾತು ಹೇಳ್ತಾರೆ, ಯಾರಿಗ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ರೈತರಿಗೆ ಮರ್ಯಾದೆ ಕೊಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ, ರೈತರಿಗೆ ಯಾವತ್ತೂ ಅವಮಾನ ಮಾಡಬೇಡಿ ಅಂತ. ಯಾಕಂದ್ರೆ ಇಡೀ ದೇಶದ ಬೆನ್ನೆಲುಬೆ ನಮ್ಮ ರೈತರು. ಅದಕ್ಕೆ ಸ್ವಲ್ಪ ನೋವಾಯ್ತು ಅಂದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ಯಾರಿಗೆ ಏನ್ ಹೇಳಿ ಪ್ರಯೋಜನ? ರೈತರು ಕಷ್ಟಕ್ಕೆ ಸ್ಪಂದಿಸ್ತಾ ಇರೋ ಸರ್ಕಾರನ ಆಯ್ಕೆ ಮಾಡಿರೋದೇ ನಾವುಗಳಲ್ವಾ? ಕ್ವಾಲಿಟಿ ಕನ್ನಡಿಗಬ್ರು ಒಂದ್ ಮಾತು ಹೇಳ್ತಾರೆ, ಇನ್ಮೇಲಾದ್ರೂ ನಾವು ಎಚ್ಚೆತ್ಕೊಂಡು ದುಡ್ಡಿನ ಆಸೆಗೋಸ್ಕರ ನಾಯಕರುಗಳನ್ನ ಆಯ್ಕೆ ಮಾಡೋ ಬದಲು ಚಿರಸ್ತಿನ ನಿಯತ್ತಾಗಿರೋ HD ಕುಮಾರಸ್ವಾಮಿ ಅವರಂತಹ ಒಬ್ಬ ನಾಯಕನ ಪಡ್ಕೊಳ್ಳೋಣ ಅಂತ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ